ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನಿದ್ದೀನಿ ವಿಜಯನಗರದಲ್ಲಿ. ಇವತ್ತಿನಿಂದ ಹೊಸದಾಗಿ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯೂಟ್ಯೂಬ್ನಲ್ಲಿ. ಈ ಹಂಪಿ ವಿರೂಪಾಕ್ಷೇಶ್ವರನ ಆಶೀರ್ವಾದ ನನಗೆ ಯಾವಾಗಲೂ ಅಂತೇಳಿ ನನ್ನ ಈ ವಿಡಿಯೋಗಳನ್ನು ಈ ಹಂಪಿ ವಿರೂಪಾಕ್ಷೇಶ್ವರ ಅವರಿಂದನೇ ಪ್ರಾರಂಭ ಆಗಲಿ ಅಂತ ಅವ್ರ ಸನ್ನಿಧಾನದಿಂದಲೇ ಅವರ ಆಸ್ಥಾನದಿಂದಲೇ ಪ್ರಾರಂಭ ಆಗಲಿ ಅಂತ ಅವ್ರ ಹೆಜ್ಜೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಬಂದಿದ್ದೀನಿ. ಅವರ ಆಶೀರ್ವಾದ ನನಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಜಯನಗರದ ವಿಡಿಯೋಗಳನ್ನು ಶುರು ಮಾಡೋಣ. ಜೈ ವಿರೂಪಾಕ್ಷೇಶ್ವರ. ಸ್ನೇಹಿತರೆ, ಇದು ವಿರೂಪಾಕ್ಷಿ ಗೋಪುರ ಅಂತ ಹೇಳ್ತಾರೆ ಇದಕ್ಕೆ, ಹಾಗೂ ಬಿಷ್ಟಪ್ಪಯ್ಯನ ಗೋಪುರ ಅಂತಲೂ ಇದಕ್ಕೆ ಹೇಳ್ತಾರೆ. ಇದು ಸುಮಾರು 165 ಅಡಿ ಎತ್ತರವಿದ್ದು ಕೆಳಗಿನ ಕಲ್ಲಿನಲ್ಲಿ ಮಾಡಿದ್ದು, ಮೇಲಿಂದು ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡಿದ್ದು. ಈ ಗೋಪುರವನ್ನು 2ನೇ ದೇವರಾಯನ ದಂಡನಾಯಕನಾಗಿದ್ದ ಪೋಲಂಗಟ್ಟಿ ತಿಪ್ಪ ಎನ್ನುವವರು ನಿರ್ಮಿಸಿದ್ದಾರೆ. ರಾಜಗೋಪುರ, ವಿರೂಪಾಕ್ಷ ಗೋಪುರ ಅಂತಲೂ ಇದನ್ನು ಹೇಳ್ತಾರೆ. ಇದು ಹಂಪಿಯ ನಕ್ಷೆ. ಸ್ನೇಹಿತರೆ, ಇದು ರಾಯಗೋಪುರ. ಶ್ರೀಕೃಷ್ಣ ದೇವರಾಯ ತನ್ನ ಪಟ್ಟಾಭಿಷೇಕದ ನಂತರ ಈ ಮಂಟಪವನ್ನು ಮತ್ತು ಈ ಗೋಪುರವನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ರಾಯಗೋಪುರ ಎಂದು ಹೇಳ್ತಾರೆ. ಶಾಸನ ಇದು. ಯಾವ ರಾಜ್ಯ ಯಾವ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಶಾಸನವನ್ನು ಮಾಡಲಾಗಿದೆ, ಸಂಸ್ಕೃತದಲ್ಲಿದೆ. ಸ್ನೇಹಿತರೆ, ಇದು ಸಭಾಂಗಣ ಮತ್ತು ಭೋಜನಾಲಯ. ಸ್ನೇಹಿತರೆ, ಇದು ಸಭಾಲಯ ಮತ್ತು ಭೋಜನಾಲಯ. ಇಲ್ಲಿ ಯಾವುದಾದ್ರೂ ಆಗಿನ ಕಾಲದಲ್ಲಿ ಶ್ರೀಕೃಷ್ಣ ರಾಜರ ಆಳ್ವಿಕೆ ಕಾಲದಲ್ಲಿ ಯಾವುದಾದ್ರೂ ಒಂದು ಸಭೆ ಅಥವಾ ಏನಾದರೂ ಕಾರ್ಯಕ್ರಮಗಳಿದ್ದರೆ ಇಲ್ಲೇ ಮಾಡ್ತಾಯಿದ್ರು. ಇಲ್ಲೇ ನಡೀತಾ ಇತ್ತು ಸಭಾ. ಸ್ನೇಹಿತರೆ, ಭೋಜನಾಲಯಕ್ಕೆ ಹೋಗೋಕ್ಕೆ ಈಗ ಎಲ್ಲ ಮುಚ್ಚಿದರೆ, ಇವಾಗ ಅವಕಾಶ ಇಲ್ಲ ಅದರೊಳಗಡೆ ಹೋಗೋಕ್ಕೆ, ಪ್ರವೇಶ ಮಾಡೋದಕ್ಕೆ. ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನೆಲ್ಲ. ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ. ಆಂಜನೇಯ, ತಾರಕೇಶ್ವರ ದೇವರು, ಲಕ್ಷ್ಮೀ ನರಸಿಂಹ ದೇವರು. ಸ್ನೇಹಿತರೆ, ಈ ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯ ವಿಸ್ತಾರವಾಗುವ ಮುಂಚೆನೇ 7ನೇ ಶತಮಾನದಲ್ಲಿಯೇ ಇತ್ತು. ಚಿಕ್ಕ ದೇವಾಲಯ, ಶಿವನ ದೇವಾಲಯವಾಗಿತ್ತು. ನಂತರ ವಿಜಯನಗರ ಸಾಮ್ರಾಜ್ಯ ವಿಸ್ತಾರವಾದ ಮೇಲೆ ಒಬ್ಬರೇ ಕಟ್ಟಿಲ್ಲ, ಇದನ್ನು ಹಂತವಾಗಿ ನಿರ್ಮಿಸಿದ್ದಾರೆ. ಮೊದಲನೇದಾಗಿ 2ನೇ ಪ್ರೌಢ ದೇವರಾಯನ ದಂಡನಾಯಕನಾಗಿದ್ದ ಲಕ್ಕಣ್ಣ ದಂಡೇಶ್ ಎಂಬುವರು ಈ ಮೊದಲ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದ್ದಾರೆ. ನಂತರ ಶ್ರೀಕೃಷ್ಣ ದೇವರ ಶ್ರೇಷ್ಠ ದೊರೆ 1510 ನಂತರ ತನ್ನ ಪಟ್ಟಾಭಿಷೇಕದ ನಂತರ ಈ ದೇವಸ್ಥಾನವನ್ನು ವಿಜೃಂಭಣೆಯಿಂದ ನಿರ್ಮಿಸಿದರು. ಸ್ನೇಹಿತರೆ, ವಿರೂಪಾಕ್ಷಿ ಎಂಬ ಈ ದೇವರಿನ ಹೆಸರಿನ ಪದವು ಸಂಸ್ಕೃತದಿಂದ ಬಂದಿದೆ. ವಿರೂಪ ಅಂದರೆ ರೂಪವಿಲ್ಲದ ಅಕ್ಷ ಅಂದರೆ ಕಣ್ಣು. ವಿರೂಪಾಕ್ಷ
ಅಂದರೆ ರೂಪವಿಲ್ಲದ ಕಣ್ಣುಳ್ಳ ಶಿವನು. ಅಂದರೆ ಈ ಶಿವನು ಯಾರಿಗೆ ಕಾಣದಿದ್ದರೂ ಎಲ್ಲವನ್ನು ನೋಡಬಲ್ಲ ದೃಷ್ಟಿ ಇರುವ ಒಂದು ಶಕ್ತಿಯಾಗಿದೆ ಎಂದು ಇದರ ಅರ್ಥವಾಗಿದೆ. ದೀಪಸ್ತಂಭ ಇದು ಇಷ್ಟಾರ್ಥಿ ಸಿದ್ಧಿಲಿಂಗ, ಇದು ಬಲಿಪೀಠ, ಇದು ಧ್ವಜಸ್ತಂಭ, ನಂದಿಪೀಠ, ಮನೆಯದ ನಂದಿಪೀಠ. ಈ ಗೋಪುರವನ್ನು ಕನಕಗಿರಿ ಗೋಪುರ ಎಂದು ಸಹ ಕರೆಯುತ್ತಾರೆ. ಇದಕ್ಕೆ ಕನಕಗಿರಿ ಗೋಪುರ ಎಂದು ಕರೆಯುತ್ತಾರೆ. ಇದರಿಂದ ತುಂಗಭದ್ರಾ ನದಿಗೆ ಹೋಗುವ ದಾರಿ, ಇದರಿಂದನೇ ಹೋಗಬಹುದು. ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ನಾವೇನು ಬಂದಿದ್ದೇವೆ. ಸ್ನೇಹಿತರೆ, ನಾವೀಗ ವಿರೂಪಾಕ್ಷ ದೇವಾಲಯದಲ್ಲಿ ಒಳಗಡೆ ಬಂದಿದ್ದೀವಿ. ಗಿರಿಜಾ ಕಲ್ಯಾಣವಾದ ಮಾಡಿದ ಇದು ಕೃತಿಯಾಗಿದೆ. ಹಂಪಿ ವಿರೂಪಾಕ್ಷೇಶ್ವರ ಒಳಗಿದ್ದಾರೆ ದೇವರು. ಈ ಚಿತ್ರಗಳು ಶಿವ ಮತ್ತು ಪಾರ್ವತಿ ವಿವಾಹದಲ್ಲಿ ಬಿಡಿಸಿದ ಚಿತ್ರ. ಇದರಲ್ಲಿ ಶಿವ ಮತ್ತು ಪಾರ್ವತಿ ಎಲ್ಲರ ಮದುವೆಯ ಚಿತ್ರಗಳಿವೆ ನೋಡಿ. ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ರಾಮ, ಲಕ್ಷ್ಮಿ ಅವರೆಲ್ಲರ ಚಿತ್ರವು ತುಂಬ ಚೆನ್ನಾಗಿದೆ. ಮಹಿಷಾಸುರಮರ್ದಿನಿ ದೇವರು. ಶೇಷನ್, ಪಂಪಾದೇವಿ ಶಿವನ ಪತ್ನಿ. ಸ್ನೇಹಿತರೆ, ಈ ಮೆರವಣಿಗೆ ಎಷ್ಟು ಊಟ ಕಾಣ್ತದೆ. ಇದು ಈಗಿನ ಕಾಲ ಹೆಚ್ಚಿರುವಂತೆಯೇ ವಿಜಯನಗರದ ಶಿಲ್ಪಿಗಳು ಎಷ್ಟೊಂದು ಪ್ರತಿಭಾವಂತರಾಗಿದ್ದಾರೆ ಸಾಕು. ಕುಲಗಂಜ ಮಾಧವ ಸ್ವಾಮಿ ದೇವಸ್ಥಾನ ಇದು. ಕುಲಗಂಜಿ ಮಾಧವ ಸ್ವಾಮಿ ದೇವಸ್ಥಾನ. ಚಾಮುಂಡೇಶ್ವರಿ ತಾಯಿ, ರತ್ನಗರ್ಭ ಗಣಪತಿ.
ಕಲ್ಯಾಣಿ ಇದು ಕಲ್ಯಾಣಿ. ನಾಗಲಿಂಗೇಶ್ವರ ದೇವಸ್ಥಾನ. मस्त रे भाई मस्त. सेम 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 ದುರ್ಗಾದೇವಿ ಮಂದಿರ. ಇಲ್ಲಿಂದನೇ ತುಂಗಭದ್ರಾ ನದಿಗೆ ಈ ದ್ವಾರದಿಂದನೇ ಹೋಗ್ಬೋದು. ಬನ್ನಿ ತೋರಿಸ್ತೀನಿ. ಇದೆ ನೋಡಿ ಸ್ನೇಹಿತರೆ, ವಿಶಾಲವಾದ ತುಂಗಭದ್ರಾ ನದಿ. ಸ್ನೇಹಿತರೆ, ಈಗ ನಾವು ಉಗ್ರ ನರಸಿಂಹನಲ್ಲೇ ಇದ್ದೀವಿ. ಬನ್ನಿ ಉಗ್ರ ನರಸಿಂಹ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಉಗ್ರ ನರಸಿಂಹನನ್ನು ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಅರ್ಚಕನಾಗಿದ್ದಂಥ ಆರ್ಯಕೃಷ್ಣ ಎಂಬುವರು ನಿರ್ಮಿಸಿದ್ದಾರೆ. ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಉಗ್ರ ನರಸಿಂಹನ ಇನ್ನೊಂದು ಹೆಸರು ಲಕ್ಷ್ಮೀ ನರಸಿಂಹ. ಇದರ ಮೂಲ ಹೆಸರು ಲಕ್ಷ್ಮೀ ನರಸಿಂಹ. ಎಡಗೈಯಲ್ಲಿ ಲಕ್ಷ್ಮೀ ವಿಗ್ರಹವಿತ್ತು. ಬಹುಮನಿ ಸುಲ್ತಾನರ ನಾಶದಿಂದಾಗಿ ಆ ಲಕ್ಷ್ಮಿ ಇಲ್ಲದಿರೋದ್ರಿಂದ ಈಗ ಉಗ್ರವಾಗಿ ಕಾಣುವುದರಿಂದ ಇದನ್ನು ಉಗ್ರ ನರಸಿಂಹ ಎಂದು ಕಾಣುತ್ತಾರೆ. ಮೇಲ್ಗಡೆ ಶೇಷನಾಗನ ಮೇಲೆ ಕುಂತಿರುತ್ತಾನೆ. ಇದು ಹಂಪಿಯಲ್ಲಿ ದೊಡ್ಡ ವಿಗ್ರಹವಾಗಿರುತ್ತದೆ. ಬಡವಲಿಂಗ, ಇದು ಏಕಶಿಲಾಲಿಂಗ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಬಡಲಿಂಗ ಏಕಶಿಲಾಲಿಂಗ. ಇದನ್ನು ಒಬ್ಬ ಬಡ ರೈತ ಹೆಣ್ಣು ಮಗಳು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕಟ್ಟಿರುತ್ತಾಳೆ. ಈಗ ಮಹಾನವಮಿ ದಿಬ್ಬದ ಹತ್ರ ಇದ್ದೀನಿ. ಮಹಾನವಮಿ ದಿಬ್ಬ ತೋರಿಸ್ತೀನಿ ಬನ್ನಿ. ಈಗನೇ ಮುಂದೆ ಹೋಗ್ತಾ ಅಲ್ಲಿ ಮುಂದೆ ಹೋಗ್ತಾ ಇದೆ. ಮೆಟ್ಲಿದೆ, ಮೆಟ್ಲ ಮೇಲೆ ಹೊತ್ಕೊಂಡು ಮುಂದೆ ಹೋದ್ರೆ ಬರೋದೇ ಮಹಾನವಮಿ ದಿಬ್ಬ. ಇದೇ ಮಹಾನವಮಿ ದಿಬ್ಬ. ಈ ದಿಬ್ಬನ್ನು ಶ್ರೀಕೃಷ್ಣ ದೇವರಾಯ ಒಡಿಶಾದ ಚಂದ್ರಗಿರಿ ಮತ್ತು ಉದಯಗಿರಿ ಕೋಟೆಯಲ್ಲಿ ಗೆದ್ದ ನಂತರ ಅದರ ಸವಿ ನೆನಪಿಗಾಗಿ ಇದನ್ನು ನಿರ್ಮಿಸಿದನು. ದಸರಾ ದಿಬ್ಬ ಮತ್ತು ಮಹಾನವಮಿ ದಿಬ್ಬ ಅಂತಲೂ ಕರೀತಾರೆ. ದಸರಾ ಇಲ್ಲಿಂದಲೇ ಪ್ರಾರಂಭ ಆಗಿದ್ದು, ಮಹಾನವಮಿ ಅಂತಂದು 9 ದಿನಗಳ ಕಾಲ ಶ್ರೀಕೃಷ್ಣ ದೇವರಾಯ ಆನೆ ಮೆರವಣಿಗೆ, ಕುದುರೆ ಮೆರವಣಿಗೆ ಎಲ್ಲ ಇಲ್ಲಿಂದನೇ ಮಾಡ್ತಾಯಿದ್ರು. ಇಲ್ಲಿಂದನೇ ಎಲ್ಲ ದಸರಾ ಪ್ರಾರಂಭ ಆಗಿದ್ದು. ಇಲ್ಲಿಂದನೇ ರಾಜರು ಮಹಾರಾಜರು ಇಲ್ಲಿ ಕುಂತ್ಕೊಂಡು ರಾಜ ವೈಭವವನ್ನು ಅನುಭವಿಸುತ್ತಾ ಇಲ್ಲಿಂದ ಕುಂತ್ಕೊಂಡು ಇಲ್ಲೇ ಕೂತು ಎಲ್ಲ ಮಹಾನವಮಿ ದಸರಾನು ಇಲ್ಲಿಂದನೇ ಆಚರಿಸ್ತಾ ಇದ್ದರು. ಆನೆ ಸವಾರಿ, ಕುದುರೆ ಸವಾರಿ ಮತ್ತು ಕಪ್ಪ ಕಾಣಿಕೆ ವರ್ಷಕ್ಕೊಮ್ಮೆ ಎಲ್ಲ ಇಲ್ಲೇ ಚಟುವಟಿಕೆ, ಆ ಕಾರ್ಯಕ್ರಮಗಳು ಎಲ್ಲ ವಿಜೃಂಭಣೆಯಿಂದ ಇಲ್ಲೇ ನಡೀತಿತ್ತು. ಇದೇ ಆ ಮಹಾನವಮಿ ದಿಬ್ಬ.
ಸ್ನೇಹಿತರೆ, ನಾನೀಗ ಜೇವಟಲ್ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿಯ ಕಲ್ಲಿನ ರಥ, ಜೇವಟಲ್ ದೇವಸ್ಥಾನ ಮತ್ತು ಸಂಗೀತ ಸ್ತಂಭಗಳು ಎಲ್ಲ ಇಲ್ಲಿಯೇ ಬನ್ನಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇದು ವಿವಾಹ ಮಂಟಪ. ಈ ದೇವರ ವಿವಾಹ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ. ಇಲ್ಲೇ ಸ್ನೇಹಿತರೆ ಸಂಗೀತ ಸ್ತಂಭ ಮತ್ತು ಸಪ್ತಸರಳ ಸ್ತಂಭ. ಈ ಕಂಬದಿಂದನೇ ಸಂಗೀತ ಬರೋದು. ಮತ್ತು ಇದು ವಿಠಲ ದೇವಸ್ಥಾನ. ಇದು ವಿಠಲ ವಿಜಯ ದೇವಸ್ಥಾನ. ಇದನ್ನು ಎರಡನೇ ದೇವರಾಯ ಮೊದಲು ಅವರು ನಿರ್ಮಿಸ್ತಾರೆ, ಆಮೇಲೆ ಶ್ರೀಕೃಷ್ಣ ದೇವರಾಯ ತನ್ನ ಆಳ್ವಿಕೆಯಲ್ಲಿ ಅವರು ನಿರ್ಮಿಸ್ತಾರೆ. 3 ಕಂಬಗಳ ಮಂಟಪ. ಇದು ವಿಠಲ ದೇವರಾಯನ ಪತ್ನಿಯಾದ ಲಕ್ಷ್ಮಿಯ ದೇವಸ್ಥಾನ ಇದು. ನೋಡ್ತಾ ಇರ್ಬೋದು ನೀವು, ಗರ್ಭಗುಡಿಯಲ್ಲಿ ಯಾವುದೇ ವಿಗ್ರಹ ಮತ್ತು ದೇವರಿಲ್ಲ. ಯಾಕಂದರೆ ಬಹುಮನಿ ಸುಲ್ತಾನರ ನಾಶದಿಂದಾಗಿ ಯಾವುದೇ ವಿಗ್ರಹವಿಲ್ಲ. ಪುರಂದರ ದಾಸರ ಮಂಟಪ ನಮ್ಮ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು ಈ ಕಲ್ಲಿನ ರಥ. ನೋಡಿ ಸ್ನೇಹಿತರೆ, ಈ ಕಲಿರಥವನ್ನು ಶ್ರೀಕೃಷ್ಣ ದೇವರಾಯ ತನ್ನ 1509ರಿಂದ 1529 ತನ್ನ ಆಳ್ವಿಕೆಯಲ್ಲಿ ಒಡಿಶಾದ ಚಂದ್ರಗಿರಿ ಮತ್ತು ದೇವಗಿರಿ ಕೋಟೆಯನ್ನು ಗೆದ್ದ ನಂತರ ಅಲ್ಲಿನ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ನೋಡಿ ಅದರಿಂದ ಪ್ರಭಾವಿತನಾಗಿ ಇದನ್ನು ವಿಷ್ಣುವಿನ ವಾಹನವಾದ ಗರುಡ ದೇವರಿಗೆ ಸಮರ್ಪಕವಾಗಿ ಇದನ್ನು ನಿರ್ಮಿಸುತ್ತಾನೆ. ಇದು ಒಂದೇ ಕಲ್ಲಿನಲ್ಲಿ ಮಾಡಿದ್ದಲ್ಲ, ಇದು ಅನೇಕ ಕಲ್ಲಿನಿಂದ ಮಾಡಿದ್ದು. ಇದನ್ನು ಕೀಲುಗಳನ್ನು ಆ ರೀತಿ ಶಿಲ್ಪಿಗಳು ಜೋಡಿಸಿದ್ದಾರೆ. ಇದು ದ್ರಾವಿಡ ಶೈಲಿಯ ಒಂದು ಚಿಕ್ಕ ಮಂಟಪವಾಗಿದೆ. ಇದನ್ನು ನಮ್ಮ ಹೆಮ್ಮೆಯ ಭಾರತದ ಕರೆನ್ಸಿ 50 ರೂಪಾಯಿಯಲ್ಲಿ ಹಾಕಿದ್ದಾರೆ. ಅದನ್ನು ತೋರಿಸ್ತೀನಿ ಬನ್ನಿ. इकडे सर.